ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ವಿನಯ್ ರಾಜ್ಕುಮಾರ್ ಅಭಿನಯಿಸಿ ದೇವನೂರು ಚಂದ್ರು ಅವರು ನಿರ್ದೇಶನ ಮಾಡಿರುವಂತಹ ಗ್ರಾಮಾಯಣ ಸಿನಿಮಾ ರಿಲೀಸ್ ಆಗಿ ಉತ್ತಮ ಪ್ರದರ್ಶನ ಕೂಡ ಕಾಣ್ತಿದೆ. ಆದರೆ OTTಗೆ ಸ್ಟೇನ ತೆಗೆದುಕೊಂಡು ಬಂದಿರುವಂಥದ್ದು ಯಾರು ಅಂತ ಹೇಳಿದರೆ ಚಿತ್ರದ ನಿರ್ಮಾಪಕರು ಲಕ್ಷ್ಮೀ ನರಸಿಂಹ ಮೂರ್ತಿ ಅವರ ಕುಟುಂಬಸ್ಥರು. ಇದಕ್ಕೆ ಕಾರಣ ಏನು, ಯಾಕೆ ಸ್ಟೇ ತೊಗೊಂಬಂದರು? ಸಿನಿಮಾ ಚೆನ್ನಾಗಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನಿರ್ಮಾಪಕರ ಕುಟುಂಬಸ್ಥರೇ ಯಾಕೆ ಸ್ಟೇ ತೊಗೊಂಬಂದರು ಅನ್ನುವಂಥದ್ದನ್ನು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಇವತ್ತು ಅವರ ಕುಟುಂಬಸ್ಥರಿದ್ದಾರೆ. ಅದರಲ್ಲೂ ಸಹ ಅವರ ಪುತ್ರ ಲಕ್ಷ್ಮೀ ನರಸಿಂಹ ಮೂರ್ತಿ ಅವರ ಪುತ್ರ ಆಗಿರುವಂತಹ ಮನೋಹರ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಮಸ್ತೆ. ಈಗಾಗಲೇ ಕೋರ್ಟಿಂದ ನೀವು ಸ್ಟೇನ ತೊಗೊಂಬಂದಿರೋವಂಥದ್ದು, ಡಿಟೇಲ್ಡಾಗಿ ಇದ್ರ ಏನಾಯಿತು, ಎಲ್ಲಿಂದ ಶುರುವಾಯಿತು ಸಮಸ್ಯೆ, ನಿಮ್ಗೆ ಯಾವಾಗ ಗಮನಕ್ಕೆ ಬಂತು, ಜೊತೆಗೆ ಸ್ಟೇ ಏನಕ್ಕೆ ತೊಗೊಂಬಂದ್ರಿ? ಸೊ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲೇ ಪ್ರೊಡ್ಯೂಸರ್ ನಮ್ಮ ಅಪ್ಪ ಆಗಿದ್ದರು. 18ನಲ್ಲಿ ಸ್ಟಾರ್ಟ್ ಆಯಿತು ಫಿಲಮ್. ಸೊ ಚೆನ್ನಾಗೇ ಹೋಗ್ತಿತ್ತು. ಆಲ್ಮೋಸ್ಟ್ ಒಂದು 19-20ವರೆಗೂ ಫಿಲಮ್ ಸ್ಟಾರ್ಟ್ ಆಗಿತ್ತು. ಆಗಿ ಎಲ್ಲ ಶೂಟಿಂಗ್ ಎಲ್ಲ ಆಗಿ ನಮ್ಮ ತಂದೆ ತೀರ್ಕೊಂಡಿದ್ದು ಜುಲೈ 3rd. ಅದಕ್ಕಿಂತ ಮುಂಚೆ ಎಲ್ಲ ಶೂಟಿಂಗ್ ಎಲ್ಲ ಆಗಿ ಒಂದು 60% ಆಗಿತ್ತು ಫಿಲಮ್. ಬಟ್ ಅದಾದಮೇಲೆ ಅವರು ಸತ್ತಾದಮೇಲೆ, ತೀರ್ಕೊಂಡಾದ್ಮೇಲೆ ಸ್ವಲ್ಪ ಡಿಸ್ಪ್ಯೂಟ್ಸ್ ಇತ್ತು ಫಿಲಮ್ ಫ್ಯಾಮಿಲಿಯಲ್ಲಿ, ತುಂಬ ಡಿಸ್ಪ್ಯೂಟ್ಸ್ ಇತ್ತು. ಅದಕ್ಕೆ ನಾವು ಅಷ್ಟೊಂದು ಗಮನ ಕೊಡೋಕ್ಕಾಗಿಲ್ಲ ಫಿಲಮ್ ಕಡೆ. ಅದಾದಮೇಲೆ ಒಂದು ಹಂಗೆ ಇರಬೇಕಾದ್ರೆ ತುಂಬ ಮಾತುಗಳು ಬಂತು, ಫಿಲಮ್ ಟೇಕ್ ಓವರ್ ಕೊಡಿ ಹಂಗೆ ಹಿಂಗೆ ಅಂತ. ಸೊ ನಾವೇನು ಮಾಡಿದ್ವಿ, ನಮ್ಮ ಅಪ್ಪಂಗೆ ತುಂಬ ಇಷ್ಟ ಆಯಿತು ಫಿಲಮ್ ಮಾಡಬೇಕಿತ್ತು ಅಂತ. ಸೊ ಹಂಗೆ ಮಾಡ್ತಾಯಿದ್ರು. ಸೊ ಅದಾದಮೇಲೆ ದೇವನೂರು ಚಂದ್ರು ಅವರು ಎಲ್ಲ ಕರೆಸಿದ್ರು ಮಾತಾಡೋಕ್ಕೆ ಪೂರ್ಣಿಮಾ ಎಂಟರ್ಪ್ರೈಸಸಲ್ಲಿ. ಅಲ್ಲೋಗಿ ಮಾತಾಡಿದಾಗ ಅವ್ರು ಕೇಳಿದ್ರು ಫಸ್ಟು ನಮಗೆ ಕೊಡಿ ಇವಾಗ ಹಂಗೆ ಹಿಂಗೆ ಅಂತ. ಬಟ್ ನಾವೇ ಮಾಡ್ತೀವಿ, ಏನು ಅಷ್ಟೊಂದು ಸ್ವಲ್ಪ ಟೈಮ್ ಇಡ್ಬೋದು ಅಷ್ಟೇ, ಬಟ್ ನಾವೇ ಮಾಡ್ತೀವಿ ಅಂತ. ಬಟ್ ಅದಾದಮೇಲೆ ಕೂಡ ಅವರು ಚಂದ್ರು ಅವರು ನಮ್ಮ ಅತ್ತೆಗೆ ಕಾಲಿಗೆಲ್ಲ ಬೆಳ್ಕೊಂಡ್ರು. ಸೊ ಕೊಟ್ಬಿಡಿ, ನನಗೂ ಲೈಫ್ ಇದೆ ಹಂಗೆ ಹಿಂಗೆ. ಬಟ್ ನಮಗೂ ಕೂಡ ಇಲ್ಲಿ ಫಿಲಮ್ಗೆ ಇನ್ವೆಸ್ಟ್ ಮಾಡಿದ್ದೀವಿ ನಾವು ಕೂಡ. ಸೊ ಅದಾದಮೇಲೆ ಒಂದು ಇಯರ್ ಪಾಸ್ ಆದಮೇಲೆ ಅವ್ರು ಹೋಗಿ ನಮಗೆ ಗೊತ್ತಿಲ್ದಿರ, ನಮ್ಮ ಫ್ಯಾಮಿಲಿಗೆ ಗೊತ್ತಿಲ್ದಿರ ನಮ್ಮ ತಾಯಿ ಹತ್ರ ಬರ್ಸ್ಕೊಂಬಿಟ್ಟಿದ್ದಾರೆ. ಸೊ ಇಲ್ಲಿ ನಮ್ಮ ತಾಯಿ ನಮ್ಮ ಜೊತೆ ಇಲ್ಲ ಇವಾಗ. ಶಿ ಈಸ್ ಅಬ್ಸ್ಕ್ಯಾಂಡಿಂಗ್, ವಿ ಡೋಂಟ್ ನೋ ವೇರ್ ಶಿ ಈಸ್. ಸೊ ಅದಾದಮೇಲೆ ಬರ್ಸ್ಕೊಂಡಾದ್ಮೇಲೆ ಕೂಡ ನಾವು ಫಿಲಮ್ ಚೇಂಬರ್ಗೆ ಹೋಗಿ ಅಲ್ಲಿ ಎಲ್ಲ ನ್ಯೂಸ್ ಕೊಟ್ಟರು ಕೂಡ ಅಲ್ಲಿ ಮೀಟಿಂಗ್ ಆಯಿತು ಒಂದು. ಬಟ್ ಆ ಮೀಟಿಂಗಲ್ಲಿ ಕೂಡ ಅಷ್ಟು ಯೂಸ್ ಆಗಿಲ್ಲ. ಸೊ ಅದಾದಮೇಲೆ ಅವರು ಫಿಲಮ್ ಮುಗಿಸಿ ಲಾಸ್ಟ್ ಮಂತ್ ಜುಲೈ 28th ಸಮಥಿಂಗ್ ದೇ ಪೋಸ್ಟೆಡ್ ಲೈಕ್ ಅವರು ಟ್ರೇಲರ್ ಬಿಡ್ತೀವಿ ಅಂತ ಹಾಕಿದರು. ಸೊ ಅವಾಗ ನಾವು ತುಂಬ ಬೇಗ ಕೆಲಸ ಮಾಡಿ ಜುಲೈ 3rd ಅಷ್ಟರಲ್ಲಿ ನಮಗೆ ಸ್ಟೇ ಸಿಕ್ಕಿದೆ. ನಾವು ಟ್ರೈ ಮಾಡಿದ್ದು ಸೆಕೆಂಡಲ್ಲಿ ಸಿಗಲಿ ಅಂತ, ಬಟ್ 3rd ಸಿಕ್ಕಿದೆ. ಸೊ ಸ್ಟೇ ಸಿಂಪಲ್ ಆಗಿದೆ, ಎಲ್ಲ OTT ಆ್ಯಂಡ್ ಸ್ಯಾಟಲೈಟ್ ರೈಟ್ಸ್ ಮೇಲೆ ಸ್ಟೇ ಇದೆ ಇವಾಗ. ಸೊ ನಾವು ಹೇಳೋದು ಒಂದೇ, ಬಟ್ ನಾವು ಹೇಳೋದು ಫಿಲಮ್ಗೆ ನಾವು ಕೂಡ ಹಾಕಿದ್ದೀವಿ. ಸೊ ದುಡ್ಡೇ ಅವ್ರು ದುಡ್ಡು ಹಾಕಿ ನಾವು ದುಡ್ಡು ಹಾಕಿದ್ದೀವಿ. ಫಿಲಮ್ ಓಡಲಿ, ನಮಗೆ ಫಿಲಮ್ ಮೇಲೆ ಏನೂ ಇಲ್ಲ. ಫಿಲಮ್ ಚೆನ್ನಾಗಿ ಓಡಲಿ, ಕಾಸು ಬರಲಿ, ಎಲ್ಲ ಚೆನ್ನಾಗಿರಲಿ. ಬಟ್ ಇಲ್ಲಿ ನಾವು ದುಡ್ಡು ಹಾಕಿದ್ದೀವಿ. ಸೊ ನಮಗೂ ಇಲ್ಲಿ ಜಸ್ಟಿಸ್ ಸಿಗ್ತಿಲ್ಲ ಅಷ್ಟೇ, ಹಂಗಂತ ಹೇಳ್ಬೋದು. ಈಗ ತಂದೆ ತೀರ್ಕೊಂಡಾದ್ಮೇಲೆ ಸಿನಿಮಾ ಬಗ್ಗೆ ಅರ್ಧಕ್ಕೆ ನಿಂತಿತ್ತು ಅಥವಾ ಫುಲ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿತ್ತು? ಫುಲ್ ಆಗಿರಲಿಲ್ಲ, ಆಲ್ಮೋಸ್ಟ್ ಒಂದು 60% ಆಗಿತ್ತು. ಅದಾದಮೇಲೆ ಸ್ಕೆಡ್ಯೂಲ್ಸ್ ಬ್ರೇಕ್ ಇರುತ್ತಲ್ಲ, ಫಸ್ಟ್ ಸ್ಕೆಡ್ಯೂಲ್ಸ್ ಆಗಿ ಸೆಕೆಂಡ್ ಸ್ಕೆಡ್ಯೂಲ್ ಆಗಿ 3rd ಸ್ಕೆಡ್ಯೂಲ್ಗೆ ಪ್ಲ್ಯಾನ್ ಆಗಿತ್ತು, ಬಜೆಟಲ್ಲಿ ರೆಡಿಯಾಗಿ ಶೂಟ್ ಮಾಡಬೇಕಿತ್ತು. ಅಷ್ಟರಲ್ಲಿ ಹಿಂಗಾಯಿತು. ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಅವ್ರು ಇಷ್ಟ ಆಗಿದ್ದಾರೆ ಅಂತ. ಬಟ್ ನಮ್ಮ ತಾಯಿ ಸೇಲ್ ಮಾಡಿದ್ದು ಫಿಲಮ್ನ ಚಂದ್ರಪ್ಪ ಅನ್ನೋರಿಗೆ. ಸೊ ಅವ್ರು ಹೋಗಿ ಲಹರಿ ವೇಲು ಅವ್ರ ಹತ್ರ ಸೇಲ್ ಮಾಡಿರ್ಬೋದು. ಆ ಮಾಹಿತಿ ನಮಗೆ ಸೇಲ್ ಆಗಿ ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು. ಗೊತ್ತಾದಾದ್ಮೇಲೆ ಅದು ಕೂಡ ನಮಗೆ ತಿಳಿಸ್ತಿಲ್ಲ. ಹೌದು. ಸೊ ಸೇಲ್ ಆಗಿ ಸ್ವಲ್ಪ ದಿನ ಆದಮೇಲೆ ನಮ್ಗೆ ಗೊತ್ತಾಗಿ ನಾವು ಫಿಲ್ಮ್ ಚೇಂಬರ್ಗೆ ಹೋಗಿ ಮಾತಾಡಿ ಅಲ್ಲೆಲ್ಲ ಆಗಿ ಇವರು KP ಶ್ರೀಕಾಂತ್ ಅವ್ರನ್ನೆಲ್ಲ ಕರೆಸಿ ಅಲ್ಲಿ ಮಾತಾಡಿದ್ವಿ. ಬಟ್ ಅಷ್ಟು ಯೂಸ್ ಆಗಿಲ್ಲ ಅಲ್ಲಿ. ನಾವು ಅಲ್ಲಿ ಫಿಲಮ್ಗೆ ಹಾಕಿರೋದು ಓವರ್ 1.5 crores ಹಾಕಿರ್ತೀವಿ ಫಿಲಮ್ಗೆ. ಬಟ್ ನಮ್ಮ ತಾಯಿ ಸೇಲ್ ಮಾಡಿರೋದು 20 lakhs. ಸೊ ಇಲ್ಲಿ ಅಲ್ಲಿ ಡಿಫ್ರೆನ್ಸ್ ತುಂಬ ಜಾಸ್ತಿ ಇದೆ. 1.5 crores 20 lakhs ಹಂಗೆ. ಸೊ ಈಗ ಸಿನಿಮಾ ಪ್ರದರ್ಶನ ಥಿಯೇಟರ್ಗೆ ಏನಾದರೂ ನೀವೇನಾದರೂ ಅದಕ್ಕೆ ಸ್ಟೇ ತರೋಂತಹ ಪ್ಲಾನ್ ಇದೆಯಾ ಏನು? ಇಲ್ಲ ಥಿಯೇಟ್ರಿಗೆ ಸ್ಟೇ ತಂದಿಲ್ಲ. ಇವಾಗ ನಾವು ಬರೀ OTT ಆ್ಯಂಡ್ ಸ್ಯಾಟಲೈಟ್ ಮೇಲೆ ತಂದಿದ್ದೀವಿ ಅಷ್ಟೇ. ಸೊ ನಮಗೇನಿಲ್ಲ, ಫಿಲಮ್ ಓಡಲಿ, ನಮಗೇನಿಲ್ಲ, ನಮಗೂ ಫಿಲಮ್ ಓಡಬೇಕು. ಯಾಕಂದ್ರೆ ನಮ್ಮ ತಂದೆ ಕೂಡ ತುಂಬ ಇಷ್ಟ ಆಯಿತು ಫಿಲಮ್ ಮಾಡಬೇಕು ಅಂತ. ಸೊ ಫಿಲಮ್ ಕಂಪ್ಲೀಟ್ ಆಗಿದೆ, ಚೆನ್ನಾಗಿ ಓಡಲಿ. ಬಟ್ ನಮಗೂ ಇಲ್ಲ, ಇಲ್ಲಿ ಅಮೌಂಟ್ ಹಾಕಿದ್ದೀವಿ. ಸೊ ಅಮೌಂಟ್ ನಮಗೂ ಇಲ್ಲಿ ವರ್ಕೌಟ್ ಆಗ್ತಿಲ್ಲ ಅಲ್ಲಿ ಹಂಗೆ.
ಈಗ ಸಿನಿಮಾ ಟೀಮ್ ಕಡೆಯಿಂದ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ? ಇಷ್ಟೆಲ್ಲ ಆದಮೇಲೂ ಸಹ ನೀವು ಹೇಳಿದ್ರಿ ತಾಯಿ ಕೂಡ ಸೇಲ್ ಮಾಡಿದ್ದು ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರಿ. ದೇವನೂರು ಚಂದ್ರು ಅವರು ಆ ಸಂದರ್ಭದಲ್ಲಿ ನಿಮ್ಮ ತಾಯಿ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ, ಇದ್ರ ಬಗ್ಗೆ ಅವ್ರಿಗೂ ಏನಾದರೂ ಗೊತ್ತಿತ್ತಾ? ಆಮೇಲೆ ಏನಾದರೂ ಮಾತಾಡಿದ್ರೆ ಟೀಮ್ ಅವರು ಯಾರ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ದೀರಾ? ಇವಾಗ ಯಾರ ಜೊತೆನೂ ಇಲ್ಲ, ಬಟ್ ಸ್ಟಾರ್ಟಿಂಗಲ್ಲಿ ದೇವನೂರು ಚಂದ್ರ ಮತ್ತು ನಮ್ಮ ತಾಯಿ ಕೋಆರ್ಡಿನೇಟ್ ಇತ್ತು. ಸೊ ಆ ಮಾಹಿತಿ ಇದೆ ಅಷ್ಟೇ. ಅವ್ರು ಮಾತಾಡಿ ಅವ್ರು ಸ್ಟಾರ್ಟಿಂಗಲ್ಲಿ ಕೂಡ ಅವ್ರು ಬಂದಾಗ ಸ್ಟಾರ್ಟಿಂಗಲ್ಲಿ ಕೇಳಿದ್ರು 30 lakhs 40 lakhs ಕೊಟ್ಬಿಡಿ ಫಿಲಮ್ನ ಅಂತ. ಬಟ್ ನಾವು ಅಗ್ರಿ ಆಗಿಲ್ಲ. ಪೂರ್ಣಿಮಾ ಎಂಟರ್ಪ್ರೈಸಸಲ್ಲಿ ಎಲ್ಲ ಬಂದು ಮಾತಾಡಿದ್ವಿ, ಬಟ್ ಆಗಿಲ್ಲ ಅಲ್ಲಿ. ಅದಾದಮೇಲೆ ನಮಗೆ ಗೊತ್ತಿಲ್ದಿಲ್ಲ ಸ್ವಲ್ಪ 6 months ಆದಮೇಲೆ ಸೇಲ್ ಆಗಿದೆ ಫಿಲಮ್ ಚಂದ್ರಪ್ಪ ಅವರಿಗೆ. ಓಕೆ, ಈಗ ಕಾನೂನು ಪ್ರಕಾರ ನಿಮ್ಮ ಲಾಯರ್ ಏನು ಹೇಳ್ತಿದ್ದಾರೆ? ಸೊ ನಾವಿವಾಗ ಸ್ಟೇ ತಂದಿದ್ದೀವಿ. ಇಲ್ಲಿ ನಮಗೆ ಎಂಡ್ ಆಫ್ ದಿ ಡೇ ನಮಗೆ ಮಾನಿಟರೇ ಬೇಕಾಗಿರೋದು. ಯಾಕಂದರೆ ಅಮೌಂಟೇ ಆ ಅಮೌಂಟ್ ತರಕ್ಕೆ ನಾವು ಎಷ್ಟು ಕಷ್ಟಪಟ್ಟು ನಮಗೆ ಗೊತ್ತು. ಯಾಕಂದರೆ ಅವಾಗ ನಾನು 18 ಚಿಕ್ಕವನಾಗಿರ್ಬೋದು, ಬಟ್ ನಾನು ಅಲ್ಲಿ ಹೋಗಿ ನೋಡಿದ್ದೀನಿ ಶೂಟಿಂಗ್ ಸ್ಪಾಟಲ್ಲಿ ಹೆಂಗಿರುತ್ತೆ, ಎಷ್ಟು ಖರ್ಚಾಗ್ತಿದ್ದು ದಿನಕ್ಕೆ, ಅಮೌಂಟ್ ಎಲ್ಲಿಂದ ಬರ್ತಿತ್ತು ಅಂತ ನಾನು ಕಂಡಲ್ಲಿ ನೋಡಿದ್ದೀನಿ. ಸೊ ಇಲ್ಲಿ ಆ ಅಮೌಂಟ್ ತರಕ್ಕೆ ತುಂಬ ಕಷ್ಟಪಟ್ಟು ಹಾಕಿದ್ದೀವಿ. ಸೊ ಅದು ಇಂಜಸ್ಟಿಸ್ ಆಗುತ್ತೆ ಸಿಕ್ಕಿಲ್ಲ ಅಂದರೆ. ಈಗ ಶಶಿಕಲಾ ಅವರು ಕೂಡ ಹೇಳ್ತಿದ್ರು ಮನೆ ಹರಾಜು ಹಾಕುವಂತಹ ಒಂದು ಸಮಸ್ಯೆ ಈಗ ನಮಗೆ ಎದುರಾಗಿದೆ ಅಂತ. ಅದು ಏನು ಅಂತ ಅಂದರೆ ಮನೆ ಏನಾದರೂ ಮಾರಾಟಕ್ಕೆ ಇಟ್ಟು ದುಡ್ಡು ಏನಾದರೂ ಇದು ಮಾಡಿದ್ರೆ ಸಾಲಾಗಿಲ್ಲ ಏನಾದರೂ ಮಾಡಿದ್ರೆ ಹೇಗೆ ಇನ್ವೆಸ್ಟ್ ಮಾಡೋಕ್ಕೆ? ಫಿಲಮ್ಗೋಸ್ಕರ ಮಾರ್ಟ್ಗೇಜ್ ಮಾಡಿದ್ವಿ ಮನೇನ. ಸೊ ಆ ಮನೆ ಇವಾಗ ಆಲ್ಮೋಸ್ಟ್ ಸೇಲ್ ಇದಕ್ಕೆ ಬಂದುಬಿಟ್ಟಿದೆ. ಸೊ ಅದಕ್ಕೆ ಕಟ್ಟಲೇಬೇಕು ದುಡ್ಡು. ಸೊ ಹಂಗಾಗಿದೆ. ಎಷ್ಟು ಕಟ್ಟಬೇಕು? ಆಲ್ಮೋಸ್ಟ್ ಓವರ್ 2 crores. ಮನೆ ಮೇಲೇ ಅಡ ಇಟ್ಟಿರುತ್ತಾ? ಹೌದು, ಮನೆ ಮೇಲೆ ಅಥವಾ ಅದರ ಹ್ಯಾಂಡ್ ಲೋನ್ಸ್ ಎಲ್ಲ ಇರುತ್ತಲ್ಲ ಅದು ತಗೊಬಂದು ಹಾಕಿರೋದು. ಇದು ಪರ್ಮಿಷನ್ ಕೊಟ್ಟು ನಿಮ್ಮ ತಾಯಿ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವುದಕ್ಕೆ? ಮನೆ ಅಡ ಇಡೋದು ಅದು ಯಾರು? ಇಲ್ಲ ಮುಂಚೆ ಇದ್ದಿದ್ದು 17ನಲ್ಲಿ ಅಲ್ಲ 18 ಮಾಡಿದ್ದು. ಮನೆಯೆಲ್ಲ ಫಿಲಮ್ಗೋಸ್ಕರ ಇಕ್ಕಿದ್ದಷ್ಟೇ, ಅಮೌಂಟ್ಗೋಸ್ಕರ. ಓಕೆ, ಈಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ತಂಡದ ಕಡೆಯಿಂದ? ಈಗ ದೇವನೂರು ಚಂದ್ರ ಅವ್ರ ಜೊತೆ ಏನಾದರೂ ಮಾತಾಡಿದ್ರೆ ಅಥವಾ ಅವ್ರ ಕಾಲಿಗೆ ರೆಸ್ಪಾಂಡ್ ಮಾಡ್ತಿಲ್ವಾ? ಇಲ್ಲ, ಅವ್ರ ಜೊತೆ ಮಾತಾಡಿಲ್ಲ ಅಷ್ಟೊಂದು. ಅವರು ರೆಸ್ಪಾಂಡ್ ಕೂಡ ಮಾಡಲ್ಲ. ಮಾಡಿದ್ವಿ, ಟ್ರೈ ಮಾಡಿದ್ವಿ, ಇಲ್ಲ ಎತ್ತಿಲ್ಲ, ರೆಸ್ಪಾಂಡ್ ಮಾಡಿಲ್ಲ ಏನು ಕೂಡ. ಈಗ ಎಲ್ಲ ಕಡೆನೂ ಸಹ ಇದು ಸುದ್ದಿ ಆಗ್ತಿರೋವಂಥದ್ದು. ಇದು ಆರ್ಟಿಕಲ್ಸ್ ಎಲ್ಲ ನೋಡಿದಾದ್ಮೇಲೆ, ಸುದ್ದಿ ನೋಡಿದಾದ್ಮೇಲೆ ಏನಾದರೂ ನಿಮ್ಮ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಾ? ಇಲ್ಲ, ಟ್ರೈ ಮಾಡಿಲ್ಲ ಇನ್ನು ಯಾರು. ಸೊ 2 days ಮುಂಚೆ ಎಲ್ಲ ಆಗಿದೆ, ಬಟ್ ಯಾರೂ ಟ್ರೈ ಮಾಡಿಲ್ಲ. ಈಗ ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ? ದುಡ್ಡು ಕೊಡಬೇಕು ಅಂತ ಎಂಡ್ ಆಫ್ ದಿ ಡೇ ಅದೇ ಬೇಕಾಗಿರೋದು. ಸೊ ಎಷ್ಟು ರಿಟರ್ನ್ ಆಗಬೇಕು ನಿಮಗೆ? ನಾವು ಹಾಕಿರೋ ಸ್ಪೆಂಡ್ರೆ ಸಾಕು, ನಮಗೇನು ಜಾಸ್ತಿ ಬೇಡ. ಅಂದರೆ 1 crore ನನಗೆ ಗೊತ್ತಿರೋ ಪ್ರಕಾರ 1.65 crore ಅಂತ ಇದೆ. ಓಕೆ, ಎಸ್. ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಕೋರ್ಟಿಗೆ ಕೊಟ್ಟಿದ್ದೀವಿ. ಸೊ ಕೋರ್ಟ್ ನೋಡುತ್ತದೆ ಎಲ್ಲ ಹೆಂಗೆ ಮಾಡುತ್ತೆ ಅಂತ. ಓಕೆ, ಶೂಟಿಂಗ್ ಸಂದರ್ಭ ಅಂತ ಹೇಳಿದರೆ ಶೂಟಿಂಗ್ ಮುಹೂರ್ತದಲ್ಲೂ ಸಹ ಅಣ್ಣವರ ಕುಟುಂಬ ಸಹ ಇತ್ತು. ಶಿವಣ್ಣ ಇರ್ಬೋದು, ಅಪ್ಪು ಎಲ್ಲರೂ ಸಹ ಭಾಗಿಯಾಗಿದ್ದರು ಆವತ್ತಿಗೆ. ಎಲ್ಲರೂ ಚೆನ್ನಾಗಿದ್ದಂಥವ್ರು ಇವತ್ತು ತಂದೆ ಇಲ್ಲ ಅನ್ನೋ ಕಾರಣಕ್ಕೆ ಯಾರು ಸಪೋರ್ಟಿಗೆ ಬರ್ತಿಲ್ವಾ ನಿಮಗೆ? ಏನು? ಸೊ ಇಲ್ಲ, ಅಲ್ಲಿ ಅವಳಿಗೆ ಆಲ್ಮೋಸ್ಟ್ ವಿಷಯ ಹೋಗಿಲ್ಲ ಅನಿಸುತ್ತೆ. ಹಂಗೂ ಆಗಿರ್ಬೋದು. ನಾವು ಟ್ರೈ ಮಾಡಿದ್ವಿ, ಬಟ್ ಆಗಿಲ್ಲ ಅಲ್ಲಿ ಎಲ್ಲೂ ಕೂಡ. ಆಮೇಲೆ ಪುನೀತ್ ಅವ್ರು ಕೂಡ ಹೋಗಿತ್ತು ಇದು ವಿಷಯ. ಸೊ ಅವರು ಕರೆಸಿ ಚಂದ್ರಗೆಲ್ಲ ಹೇಳಿದರು ಫಿಲಮ್ಗೆ. ಚಂದ್ರ ಅವ್ರು ಸ್ಟಾರ್ಟಿಂಗಲ್ಲಿ ನಮಗೆ ಬಜೆಟ್ ಕೊಟ್ಟಿದ್ದು 1.65 crores ಫಾರ್ ದ ಹೋಲ್ ಮೂವಿ. ಫುಲ್ ಮೂವಿಗೆ ಇಷ್ಟ ಆಗುತ್ತೆ ಅಂತ. ಬಟ್ 60% ಫಿಲಮ್ಗೆ ಅಷ್ಟಾಗೋಗಿತ್ತು. ಸೊ ಅದಾದಮೇಲೆ ಇನ್ನೂ ಅಮೌಂಟ್ ಬೇಕು ಅಂತ ಕೇಳಿದರು. ಸೊ ಅವಾಗ ಅಪ್ಪು ಸರ್ ಅವಾಗೆಲ್ಲ ಮಾತಾಡಿದಾಗ ಅವರು ಕರೆದು ಬೈದರು ಚಂದ್ರು ಅವ್ರನ್ನ, ಇಷ್ಟು ಖರ್ಚಾಗಿ ಮಾಡಿಸ್ತಿದ್ದೀಯ ಹಂಗೆ ಹಿಂಗೆ ಅಂತ. ಆಮೇಲೆ ಬುದ್ಧಿ ಹೇಳಿ ಕಳಿಸ್ದಾದ್ಮೇಲೆ ಅವರು ಸ್ವಲ್ಪ ದಿನ ಆದಮೇಲೆ ನಮ್ಮ ತಂದೆ ತಿಳ್ಕೊಂಡಿದ್ದು. ಬಹುಶಃ ತಾಯಿ ಏನಾದರೂ ನಿಮ್ಮ ಜೊತೆಗಿದ್ದಿದ್ರೆ ಈ ಸಮಸ್ಯೆ ಎಲ್ಲ ಜಾಸ್ತಿ ಅಂದರೆ ಎಕ್ಸ್ಟೆಂಡ್ ಆಗ್ತಾ ಇರಲಿಲ್ಲ ಅನ್ಸುತ್ತಲ್ವಾ? ಇಲ್ಲ, ಅವರೇ ಬಿಟ್ಟು ಹೋಗಿರೋದು. ಸೊ ಅವ್ರದ್ದು ಫಾಲ್ಟ್ ಇಲ್ಲ ಇಲ್ಲಿ ಲಹರಿ ಅವ್ರಿಗೆ ಹೇಳೋಕ್ಕಿಂತ ನಮ್ಮ ತಾಯಿದು ಫಾಲ್ಟ್ ಇದೆ ಇಲ್ಲಿ. ಸೊ ಅವರು ಅವ್ರ ಜೊತೆಲಿಲ್ಲ ಇವಾಗ. ವಿ ಡೋಂಟ್ ನೋ ವೇರ್ ಶಿ ಇಸ್. ಅದಾದಮೇಲೆ ಹೇಗೆ ಅಂದರೆ ಇವಾಗ ನೀವು ಕೂಡ ಈಗ 18 ವರ್ಷ, ಹೌದು, ಇಷ್ಟು ಚಿಕ್ಕ ವಯಸ್ಸಲ್ಲೇ ಇದನ್ನೆಲ್ಲ ಫೇಸ್ ಮಾಡಬೇಕು. ತಂದೆ ಜವಾಬ್ದಾರಿ ಕೂಡ ಈಗ ನೆಕ್ಸ್ಟ್ ನಿಮ್ಮ ಮೇಲೆ ಬೀಳ್ತಾ ಇರೋವಂಥದ್ದು. ಸದ್ಯಕ್ಕೆ ತಾತ ಅವ್ರ ಜೊತೆ ಇದ್ದೀರಾ, ಸ್ಟಡೀಸ್ ಕೂಡ ಎಲ್ಲ ಮಾಡ್ತಾ ಇದ್ದೀರಾ. ಹೇಗೆ ಇದೆ ಮನೆ ಪರಿಸ್ಥಿತಿ ಎಲ್ಲ? ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಾಗುತ್ತೆ. ಹಂಗೇನು ಬರ್ಡನ್ ಅಂತ ಏನಿಲ್ಲ ಇವಾಗ. ಬಟ್ ಅದೇ ಈಗ ಬಿಗ್ ಅಮೌಂಟ್ಸ್ ಎಲ್ಲ ಇಲ್ಲ ಒಂದು ಕಡೆ ಸ್ಟಾಕ್ ಆದಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಗೇ ಆಗುತ್ತೆ. ಅನಿಸುತ್ತಾ ನಿಮಗೆ ಈಗ ಅಮೌಂಟ್ ರಿಟರ್ನ್ ಬರುತ್ತೆ ಅಂತ? ಯಾಕಂದರೆ ಈ ಕಾನೂನು ಹೋರಾಟ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀರಾ, ಮಾಡ್ತಾನೂ ಇದ್ದೀರಾ. ಆ ಕಡೆಯಿಂದ ಇನ್ನೂ ರೆಸ್ಪಾಂಡ್ ಬಂದಿಲ್ವಲ್ಲ, ಹೇಗೆ ಅಂತ? ನಾವಿವಾಗ ಬರೀ ಇನ್ಪುಟ್ಸ್ ಆಗ್ಬೋದು ಅಷ್ಟೇ. ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅದು ಮಾಡ್ಬೋದು ಲೀಗಲ್ ಆಗಿ. ಅದು ಬಿಟ್ಟು ನೋಡ್ಬೇಕೇನಾಗುತ್ತೆ ಲೀಗಲ್ ಆಗಿ ಅಂತ. ಲಹರಿ
ಇಲ್ಲ ಇನ್ನೂ ಇಲ್ಲ ಇಲ್ಲ. ಓಕೆ, ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡಂಗಿದ್ದಿದ್ರೆ ಆ ತಂಡದವ್ರಿಗೆ, ವಿನಯ್ ರಾಜ್ಕುಮಾರ್ ಅವರು ಕೂಡ ಆ ತಂಡದಲ್ಲಿದ್ದಾರೆ, ಸೊ ಅಂಥ ಸಂದರ್ಭದಲ್ಲಿ ಆ ಕುಟುಂಬಸ್ಥರಾಗಿರುವಂಥವರು ಸಹ ಆ ಮುಹೂರ್ತದಲ್ಲಿ ಭಾಗಿಯಾಗಿದ್ದರು, ಏನಾದರೂ ಒಂದು ಮನವಿ ಮಾಡ್ಕೊಳೋದಾದರೆ ಏನು ಹೇಳ್ತೀರಾ ಪ್ರೊಡ್ಯೂಸರ್ಗಿರ್ಬೋದು, ಡೈರೆಕ್ಟರ್ಗೆ, ಚಿತ್ರತಂಡದವ್ರಿಗೆ? ಸೊ ಇಲ್ಲಿ ಮನವಿಗಿಂತ ಇಲ್ಲಿ ಫ್ಯಾಕ್ಟ್ಸ್ ಅಷ್ಟೇ. ಇವಾಗ ನಾವು ಕೂಡ ಫಿಲಮ್ಗೆ ಹಾಕಿದ್ದೀವಿ, ಕಷ್ಟಪಟ್ಟು ಹಾಕಿದ್ದೀವಿ, ಇಷ್ಟಪಟ್ಟು ಹಾಕಿದ್ದೀವಿ. ಇಷ್ಟ ಆಯ್ತು ನಮ್ಮ ತಂದೆಗೆ ಈ ಫಿಲಮ್ ಮಾಡಬೇಕು ಅಂತ. ಈ ಫಿಲ್ಮ್ಗೋಸ್ಕರ ಇನ್ನೊಂದು ಫಿಲ್ಮ್ ಹಾಲ್ಟ್ ಮಾಡಿದರು, ಈ ಫಿಲಮ್ ಫಸ್ಟ್ ಮಾಡಬೇಕು ಆಮೇಲೆ ಆ ಫಿಲಮ್ ಮಾಡೋಣ ಅಂತ. ಸೊ ಇಷ್ಟಪಟ್ಟು ಮಾಡಿದ್ಮೇಲೆ ಅದಕ್ಕೊಂದು ಪ್ರತಿಫಲ ಸಿಗಬೇಕು. ಅದಕ್ಕಿಂತ ಮುಂಚೆ ಅವರು ದುರದೃಷ್ಟ ತಿಳ್ಕೊಂಡ್ರು. ಬಟ್ ಅದಾದಮೇಲೆ ನಮಗೆ ಒಂದು ಅಟ್ಲೀಸ್ಟ್ ನಮಗೇನು ಜಾಸ್ತಿ ಕೇಳ್ತಿಲ್ಲ, ನಾವು ಹಾಕಿರೋದಷ್ಟು ಕೊಟ್ಬಿಟ್ರೆ ನಮಗೂ ಏನೂ ಇಲ್ಲ, ಫ್ರೀ ಆಗುತ್ತೆ ಅಷ್ಟೊಂದು, ಅದಷ್ಟೇ ಕೇಳೋದು. ಸೊ ಈಗ ಫಿಲಮ್ ಕೂಡ ನಮಗೇನು ಫಿಲಮ್ ಮೇಲೇನೂ ಇಲ್ಲ, ಫಿಲಮ್ ಚೆನ್ನಾಗಿ ಓಡಲಿ, ಜನ ಎಲ್ಲ ನೋಡಿ ಚೆನ್ನಾಗಿರುತ್ತೆ. ಬಟ್ ನಮ್ಮ ಫಿಲಮ್ ಮೇಲೇನಿಲ್ಲ, ನಾವು ಹಾಕಿರೋದಕ್ಕೆ ಒಂದು ಇಂಜಸ್ಟಿಸ್ ಆಗಬಾರ್ದು ಅಂತ ಅಷ್ಟೇ. OTT ಸ್ಟೇ ತೊಗೊಂಬಂದಿರೋದಕ್ಕೂ ಏನೂ ರಿಯಾಕ್ಟ್ ಮಾಡಿಲ್ವಾ? ಇಲ್ಲ, ಎಲ್ಲೂ ಇಲ್ಲ. ಥ್ಯಾಂಕ್ ಯು. ಇದಿಷ್ಟು ಮನೋಹರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.